ಸರ್ ಸೋಮಣ್ಣ ಅವರು ನೆಕ್ಸ್ಟ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಆಗ್ಲಿಲ್ರಿ, ಯಾರು ಬಂದ ಅಂದಾರ? ಸೋಮಣ್ಣರಾಗಲಿ ಶಾಮಣ್ಣರಾಗಲಿ ನಮಗೇನ್ ಮಾಡೋದು. ಆದ್ರೆ ವಿಜೇಂದ್ರಣ್ಣ ಒಬ್ಬ ಹೋಗ್ಬೇಕಟ್ಟೆ. ಸಿಎಂ ಬದಲಾವಣೆ ಆಗ್ತಾರ ಅಂತ ಒಂದು ಚರ್ಚೆ ನವೆಂಬರ್ ಅಥವಾ ಡಿಸೆಂಬರ್. ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾರೆ, ರಾಜಕಾರಣ ಆಗಿಬಿಡುತ್ತಲ್ಲ ಸ್ವಾಮೀಜಿಗಳು. ಸ್ವಾಮಿಗಳು ಹೆಂಗಾಗ್ಯಾರ ಗುರ್ತಾಗೈತಲ್ಲ ಈಗ. ಸ್ವಾಮಿಗಳ ಕೆಲಸ ಏನು? ಡಿಕೆ ಶಿವಕುಮಾರ್ ಆಗ್ಬೇಕು, ಆಶೀರ್ವಾದ ಇದೆ ಅಂತ ಭ್ರಷ್ಟನೆ ಮಾಡ್ತಾರ ಅಂದ್ರೆ ಅವ್ರಿಗೆ ಒಳ್ಳೆ ದಕ್ಷಿಣ ಅವ್ರಿಗೂ ಕೊಟ್ಟಾನ ಡಿಕೆ ಶಿವಕುಮಾರ. ಇವರು ದೊಡ್ಡ ದೊಡ್ಡ ಮಹಾಭ್ರಷ್ಟರದಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ 11 ಲಕ್ಷ 11,1111 ಕೊಟ್ಟಿರ್ತಾರ. ಹೋಗೋಣ ಆಶೀರ್ವಾದ, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅಲ್ಲಕ್ಕೇನು ಗಂಟು ಹೋಗೈತಿ. ಇವ್ರು ಹೇಳ್ಕೊಂಡು ಆಗ್ಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಿಲ್ಲ. ಇವತ್ತು ಇದೇ ಕೊಪ್ಪಳದ ಗುರುಗಳದಾರ ಎಂದ ರಾಜಕೀಯ ಮಾತಾಡ್ತಾರಲ್ರಿ. ನಮ್ಮ ಸಿದ್ದೇಶ್ವರಪ್ಪರ್ ಇದ್ರಿ ಅಂದ್ರೆ ರಾಜಕೀಯ ಮಾತಾಡ್ತಾರ. ಇವ್ರು 10 ಹೊಂಟ್ರ ಡಿಕೆ ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರವ ಇನ್ನ ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ ಬೇಕಪ್ಪ? ಮಠದಾಗ ಚಲೋ ಒಂದು ದಾಸೋಹ ಮಾಡ್ರಿ, 100 ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬಾ ಜೋಳಿಗೆ ಒಳಗ ಜೋಳ ಒಳೆ ಮಾಡಿ ತಂದು 100 ಮಕ್ಕಳನ್ನ ಬೆಳೆಸಿದ್ರ ಶಿಕ್ಷಣ ಕಲ್ತಾರ. ಅದ್ರ ಒಬ್ಬ IAS ಆಗ್ತಾನ, ಒಬ್ಬ IPS ಆಗ್ತಾನ, ಒಬ್ಬ ಪೊಲೀಸ್ ಆಗ್ತಾನ. ಡಿಕೆ ಶಿವಕುಮಾರ್ ಬೆನ್ ಹತ್ತಿದ್ರೆ ಭಾಳ ನಿಮ್ಗೆ ರೊಕ್ಕ ಕೊಟ್ಟಿರ್ತಾನ ಒಂದು ಸ್ಟೇಟ್ಮೆಂಟ್ ಕೊಡ್ಲಕ್ಕ. ಈ ದೊಡ್ಡ ದೊಡ್ಡ ಶ್ರೀಮಂತರೇನದಾರಲ್ಲ ರಾಜಕಾರಣಿಗಳು ಏನ್ ಮಾಡ್ತಾರ? ದೊಡ್ಡ ಸ್ವಾಮಿಗಳನ್ನ ಮನೆಗೆ ಕರೀತಾರೆ. ಕರೆದು ಒಳ್ಳೆ ಭರ್ಜರಿ ಪ್ರಸಾದ ಮಾಡಿಸಿರ್ತಾರ. 11 ಲಕ್ಷ ರೂಪಾಯಿ ಪಾದ ಪೂಜೆ ಕೊಡ್ತಾರ. ಹೊರಗೆ ನಿಮ್ಮನ್ನ ಕರೆಸಿ ನಿಂದಿರ್ಸಿರ್ತಾರೆ. ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ. ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ. ಕ್ವಶನ್ ನಂಬರ್ 1, ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಯಡಿಯೂರಪ್ಪ ಇರದೇ ಇದ್ರೆ ಬಿಜೆಪಿ ನಾಶ. ಯಾಕೆ 11 ಲಕ್ಷ ಬಿದ್ದಿರ್ತದೆ. ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿನ ಶಾಂತಿ ಪಾಸ್ ಬಿಟ್ಟಿರ್ತದೆ. ಹೊರಗೆ ಬಂದು ಹಿಂಗೆ ಕೈ ಹಿಡ್ದು ಮುಂದೆ ವಿಜೇಂದ್ರಕ್ಕೆ ಬಹಳ ತೊಂದರೆ ಕೊಡ್ತಾ ಇದ್ದಾರಲ್ಲ ಕಣ. ಅವ್ರಿಗೆಲ್ಲರಿಗೂ ಹಾಳಾಗಿ ಹೋಗಲಿ, ಇದು ನನ್ನ ಶಾಪ. ಇಂಥ ಸ್ವಾಮಿಗಳಿಂದ ಏನು ಸಡಗಾಡಕ್ಕೆ ಹೋಗೈತಿ. ಅದಕ್ಕೆ ಅಂಥವ್ರ ಬಳಿ ಹೋಗೋದು ಬಿಟ್ಟು ನಾವು ಈ ಮಟ್ಟಕ್ಕೆ ಯಾಕೆ ಬಂದೀವಿ? ಇವ್ರು ಮಾಡುವಂತ ಕೆಲಸ ಇವತ್ತು ಹೆಂಗೆ ಅದ್ಭುತ ಮಾಡ್ಯಾರ ನೋಡ್ರಿ. ಅವ್ರದ್ದು ಏನಾರ ಇದು ಇದೆ ಒಂದರ ರಾಜಕೀಯ ಒಂದರ ಶಬ್ದ ಮಾತಾಡ್ತಾರ. ಅದಕ್ಕೆ ಎಲ್ಲಾ ಮಠದವ್ರ ಆಶೀರ್ವಾದ ಮಾಡ್ಯಾರ. ಅವ ಹಿಂದಕ್ಕೆ ಯಡಿಯೂರಪ್ಪನ ಇಳಿಸಬಾರ್ದತ್ತ 501 ಎಷ್ಟೋ ಮಂದಿ ಅವ್ನ ಮನೆ ಮುಂದೆ ಹೋಗಿ ಕೂತಿದ್ರಲ್ಲ. 5,000 ಒಂದು ಪಾಕಿಟ ಗೋಡಂಬಿ, ಮೊಣಕ, ಕ್ಯಾಬೇಜ್ ಹುಡುಗಿ ಅದ್ರಾಗ ಜಗಳ. ನನಗೂ ಪಾಕೆಟ್ ಬಂದಲ್ಲ, ನಿನಗೆ ಪಾಕೆಟ್ ಬಂದಲ್ಲ. ಮನೆ ಯಡಿಯೂರಪ್ಪನ ಮೊಮ್ಮಗನ ಲಗ್ನ ಆಯ್ತಲ್ಲ, ಕೆಲವು ಸಣ್ಣ ಸ್ವಾಮಿಗಳಿಗೆ ಏನೂ ಕೊಡ್ಲಿಲ್ಲ ಪಾಕೆಟ್. ಅವರೆಲ್ಲ ಸಿಟ್ಟಿಗದ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ್ರು. ನಮಗೆ ಅಪಮಾನ ಮಾಡಿದ್ದಾರೆ. ಅಪಮಾನ ಮಾಡಿದ್ರೆ ಎದಕ್ಕೆ ಕಿಸಲಕ್ಕೆ ಹೋದ್ರಪ್ಪ? ನಿಮ್ಮ ಮಠದಾಗ ಕೊಂಡ್ರೆ ಆರಾಮ. ನಿಮ್ಮಲ್ಲಿ ಶಕ್ತಿ, ನಿಮ್ಮಲ್ಲಿ ಏನಾದರೂ ಪ್ರವಚನ ಹೇಳೋ ಶಕ್ತಿ ಮತ್ತು ಏನಾರ ಪ್ರಾಮಾಣಿಕತೆ ನಿಮ್ಮನೆ. ಈಗ ಹೆಂಗ ಗುರುಗಳು ನಮ್ಗೆ ಕರೆದಿದ್ರ, ನೀವು ಬರ್ರಿಯಪ್ಪ ಅಂತ ಕರೆದು ನಾವು ಹೆಂಗ ಇಲ್ಲಿ ಹೋಗ್ತೀವಿ ನೋಡಿ ಕೇಳಿದ್ವಿ. ಎಷ್ಟು ಭಕ್ತರು ಬಂದಾರ? ಮೈಸೂರಿನಿಂದ ಬಂದಾರ, ಆಳಂದದಿಂದ ಬಂದಾರ, ಬಸವ ಕಲ್ಯಾಣದಿಂದ ಬಂದಾರ. ಎಲ್ಲ ಇಡೀ ಕರ್ನಾಟಕ ಯಾಕೆ ಬಂದಾರ? ಇಲ್ಲೇನು ಎಕ್ಸಿಬಿಷನ್ ಇಲ್ಲ, ಇಲ್ಲೇನು ಮಿಸ್ ಇಂಡಿಯಾ ಇದು ಇಲ್ಲ, ಕಾಂಪಿಟಿಷನ್ ಇಲ್ಲ. ಇಲ್ಲಿ ಎದಕ್ಕೆ ಬಂದಾರ? ಎದಕ್ಕೆ ಕೇಳಿದನ ಎಲ್ರಿಗೂ ಗುರುಗಳದ್ದು ಇದು ನೋಡ್ಲಾಕ್ ಬಂತೀವಿ ಸರ್. ವಾಪಸ್ ಈಗ ಬಿಜೆಪಿ ಅವರು ಯಾರು ಸಂಪರ್ಕ ಮಾಡಿದ್ರು ಅನ್ಸುತ್ತೆ? ಯಾರು ಮಾಡಿಲ್ಲ. ಇನ್ನೊಂದ್ ಕಡೆ ಬಸವರಾಜ ರೆಡ್ಡಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಆಗಿಲ್ಲ. ಸರ್ಕಾರ ಬಂದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಬಂದ್ರ ಆಗ್ಬೇಕಲ್ರಿ. ಮಲ್ಲಿಕಾರ್ಜುನ ಖರ್ಗೆ ನೋಡ್ರಿ, ಅದು ಹೆಂಗಾಗೈತೆ ಕಾಂಗ್ರೆಸ್ ಅಂದ್ರ ಅದೇನೋ ನಮ್ಮ ಕಡೆಗೆ ಅದೇ ಮಾತಾಡ್ತಾರಲ್ಲ, ಇಡೀ ಎಲ್ಲ ಹೊತ್ಕೊಂಡು ಕಲಾಸ ಆಗೈತಿ. ಈಗ ಊರ್ ಹೊರಗಿದ್ದ ಹನುಮಪ್ಪನಾಗ ತಂದು ಕೂಡಿಸ್ಬಿಟ್ಟ ಪಾಪ ಖರ್ಗೆ ಅಂತ. ಮಾಡುದಿದ್ರೆ ಮೊದ್ಲೇ ಮುಖ್ಯಮಂತ್ರಿ ಮಾಡಬಹುದಾಗಿತ್ತಲ್ಲ. ಅವ್ ಯಾವಾಗ ಯಾಕೆ ಮಾಡ್ಲಿಲ್ಲ ಖರ್ಗೆ ಅವ್ರನ್ನ? ಸೀನಿಯಾರಿಟಿ ನೋಡಿದ್ರ ಪಾಪ ಅವ್ನ ಖರ್ಗೆ ಅವ್ರನ್ನ ಬಲಿಪೂಷ ಮಾಡ್ಯಾರ. ಪ್ರಧಾನಮಂತ್ರಿ ಆಗೋದು ಕನಸ ನರೇಂದ್ರ ಮೋದಿ ಅವ್ರ ನಂತರ ಈ ದೇಶನಾಗ ಯೋಗಿ ಆದಿತ್ಯನಾಥ್ರೇ ಆದವರು. ಉಳಿಕಿದ ನನ್ನ ಮಕ್ಕಳದ್ದು ಏನು ಕೆಲಸ ಇಲ್ಲ. ಸುಮ್ ತಮ್ಮ ಮನ್ಯಾಗ ತಮ್ಮ ಮೊಮ್ಮಕ್ಕಳು ಮದುಮಕ್ಕಳಾಗ ಬಾ ಬೇಟ, ಬೇಟ ಕಿಸ್ ಬೇಟ, ಬಸ್ ಬೇಟ.